ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸಾಹಸಸೆಂದಿರು ಪಾರ್ಟ್ 4 ರೀಕ್ಯಾಪ್. ಅಖಂಡ ಕಲ್ಲಿನ ಮುಂದೆ ಹೋಗ್ತಾ ದೊಡ್ಡ ಕಾಡಿಗೆ ತಲುಪಬೇಕಾದ್ರೆ ಸುಸ್ತಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಕಣ್ಣೆದುರು ಕಂಡಂತ ಮಾವಿನಕಾಯಿನ ತಿಂದು ನಾರಾಯಣ ಕೂಡ ಮಾವಿನಕಾಯಾಗಿ ಪರಿವರ್ತನೆ ಆಗೋದು, ಕಾಡು ಕಳೆಯೋ ತನಕ ಎಲ್ರೂ ಜೋಪಾನವಾಗಿರ್ಬೇಕಂತ ಯೋಚನೆ ಮಾಡಿ ಉಳಿದ 4 ಜನ ಮರುಭೂಮಿಯನ್ನು ನೋಡಿ ನಿಂತು ಬಿಡ್ತಾರೆ. ಅಲ್ಲಿಂದ ಒಂದು ಹಳ್ಳಿ ಅವರಿಗೆ ಕಾಣುತ್ತೆ. ಅಲ್ಲಿ ಹೋಗಿ ತಮ್ಮ ಜನರನ್ನ ಇನ್ನೊಂದ್ಸಲ ಮನುಷ್ಯರಾಗಿ ಪರಿವರ್ತಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ ಅಲ್ಲಿಗೆ ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಹೊಂಡ ಆಗಿಬಿಡುತ್ತೆ ಮತ್ತು ವಾಸು ಅದರೊಳಗಡೆ ಬಿದ್ದು ಬಿಡ್ತಾನೆ. ಇದನ್ನು ನೋಡಿ ಅತ್ತೆ ಸೊಸೆಂದರು ಆಶ್ಚರ್ಯಗೊಂಡು ಅಲ್ಲೇ ಕೂತು ಬಿಡ್ತಾರೆ. ಇದೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಅದರ ನಂತರ ಅತ್ತೆ ಸೊಸೆಂದರು ಇಬ್ಬರು ಕಾಡಿನ ಕಡೆ ತಿರುಗಿ ಕೂತು ಆ ಕಡೆ ಹೇಗೆ ಹೋಗೋದಂತ ಯೋಚನೆ ಮಾಡ್ತಾ ಇರ್ತಾರೆ. ಕತ್ಲಾಗಿತ್ತು, ಚಂದ್ರನ ಬೆಳಕಿತ್ತು. ಚಂದ್ರನ ಬೆಳಕಿನಲ್ಲಿ ಬಹಳ ದೂರ ಒಂದು ಗೋಡೆಯನ್ನ ನೋಡಿ, ಅತ್ತೆಮ್ಮ ಭಯ ಆಗ್ತಿದೆ. ಯಾವಾಗ ಯಾವ ಕಡೆಯಿಂದ ಏನ್ ಪ್ರಮಾದ ಬರುತ್ತೋ ಅಂತ. ಯಾವ ಪ್ರಮಾದ ಬಂದ್ರೂ ನಮ್ಮವ್ರನ್ನ ನಾವು ಕಾಪಾಡ್ಕೊಳ್ಳೇಬೇಕು. ಹೀಗೇಳಿ ಪಕ್ಕಕ್ಕೆ ನೋಡ್ತಾಳೆ. ಸ್ವಲ್ಪ ದೂರದಲ್ಲಿ ಒಂದು ನಾಯಿ ನಿಂತಿತ್ತು. ಆ ನಾಯಿಯನ್ನ ನೋಡಿ ಸುಂದರಮ್ಮ ಆಶ್ಚರ್ಯಗೊಂಡು, ವಂದನಾ, ಆ ನಾಯಿನ್ ನೋಡು. ಆ ಅತ್ತಮ್ಮ, ಎಲ್ಲಿಂದ ಬಂದಿರುತ್ತೆ? ಅದು ಎಲ್ಲಿಂದ ಬಂದಿದೆ ಅಂತಲ್ಲ, ಇದಕ್ ಮುಂಚೆ ಈ ನಾಯಿನ ನಾನೆಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ರತ್ತೆ? ಅದೇನೇ, ಈ ನಾಯಿಗೆ ಅಲ್ವೇನೆ ನಾವವತ್ತು ಊಟ ಹಾಕಿದ್ದು? ಇದು ತಿಂದಿದ್ದ ತಟ್ಟಿನ ಅಲ್ವಾ ನಾವು ಮಣ್ಣಾಕ್ ಮುಚ್ಚಿದ್ದು? ಹಾಗಾದ್ರೆ ಅತ್ತೆ, ಈ ನಾಯಿ ನಮ್ಗೆ ಸಹಾಯ ಮಾಡಕ್ ಬಂದಿದೀಯಾ? ಇದೇ ನಮ್ಮನ್ನ ಆ ಕಡೆ ಕರ್ಕೊಂಡೋಗುತ್ತಾ? ಹೌದತ್ತೆ ಅಮ್ಮ, ನನ್ಗೂ ಹಂಗೆ ಅನ್ಸ್ತಿದೆ. ಈ ನಾಯಿ ಯಾವ ಕಡೆ ಹೋಗುತ್ತೋ ಆ ಕಡೆ ಹೋಗೋಣ. ನಾವು ಆ ನಾಯಿನ ಫಾಲೋ ಮಾಡೋಣ. ಹೀಗೆ ಹೇಳಿ ನಾಯಿಯನ್ನ ನೋಡ್ತಾರೆ. ಸಮಯ ಮೀರಿ ಹೋಗ್ತಾ ಇತ್ತು. ಬೆಳಿಗ್ಗೆ ಆಗ್ತಿದ್ದಾಗೆ ಆ ನಾಯಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಇದನ್ನು ನೋಡಿದ ಅತ್ತೆ ಮತ್ತು ಇಬ್ರು ಸೊಸೆಂದಿರು ನಾಯಿಯ ಹಿಂದೆನೆ ಹೋಗ್ತಾರೆ. ಕಾಡು ತುಂಬ ದೊಡ್ಡದಾಗಿದ್ರು ನಾಯಿ ಪೊದೆ ಇರುವಂತಹ ಜಾಗದಲ್ಲಿ ಹೋಗ್ತಾ ಇತ್ತು. ಇದನ್ನು ನೋಡಿ ಅತ್ತೆ ಮತ್ತು ಇಬ್ಬರು ಸೊಸೆಂದಿರು ಅದರ ಹಿಂದೆನೆ ಹೋಗ್ತಾರೆ. ಅತ್ತೆ, ನೋಡ್ತಾ ಇದ್ರೆ ಆ ಗಿಡದ ನೆರಳು ಎಷ್ಟು ದೂರ ಬೀಳುತ್ತೋ ಅಷ್ಟವರೆಗೂ ನಮ್ಗೆ ಪ್ರಮಾದ ಇಲ್ಲ ಅಂತ ಅನ್ಸುತ್ತೆ. ನಾವು ಆ ನೆರಳು ಹೋಗಕ್ ಮುಂಚೆನೆ ಆ ಜಾಗಕ್ಕೆ ಹೋಗ್ಬೇಕು. ಹೌದು, ಬೇಗ ನಡೀರಿ ಹಂಗಂತ ಅನ್ಕೋತಾ ಬೇಗ ಬೇಗ ನಡೀತಾ ಇರ್ತಾರೆ. ಬಿದ್ದೋಗಿರೋ ಮನೆ, ಮಣ್ಣಿನ ಗೋಡೆಗಳು ಇವೆಲ್ಲ ಇರೋ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದು ಸುತ್ತಮುತ್ತ ನೋಡ್ತಾ ಇರ್ತಾರೆ. ಅತ್ತೆ, ನೋಡ್ತಿದ್ರೆ ಇಲ್ಲಿ ತುಂಬಾ ಪ್ರಮಾದ ಇದೆ ಅನ್ಸುತ್ತೆ. ಏನೋ ಭದ್ರವಾಗಿರಿ. ನಮ್ ಮ್ಯಾಪ್ ಏನೋ ಇಲ್ಲಿನವರೆಗೂ ತೋರಿಸಿದೆ. ಭದ್ರವಾಗಿ ಇಲ್ಲೇ ಏನಾದ್ರೂ ಇದೆಯೇನೋ ಹುಡುಕಿ. ಹೀಗೇಳಿ 3 ಜನ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಹುಡುಕ್ತಾ ಇರ್ತಾರೆ. ಇಬ್ರು ಸೊಸೆಂದಿರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ. ಸುಂದರಮ್ಮ ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತಾ ಮುಂದೆ ಹೋಗ್ತಾ ಇರ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಮುಂದ್ಗಡೆ ಅವಳಿಗೆ ದೊಡ್ಡ ಗೋಡೆ ಕಾಣುತ್ತೆ. ಅಲ್ಲಿಗೆ ಹೋಗಿ ಆ ಗೋಡೆಯನ್ನ ನೋಡ್ತಾ ಇರ್ತಾಳೆ. ಅಲ್ಲಿ ಹಲವಾರು ಅಂಗೈಗಳ ಅಚ್ಚು ಕಾಣ್ತಾ ಇದ್ವು. ಸುಂದರಮ್ಮ ಕೂಡ ತನ್ನ ಕೈಯನ್ನ ಆ ಗೋಡೆ ಮೇಲೆ ಇಟ್ಟು ಬಿಡ್ತಾಳೆ. ಅಷ್ಟೇ, ಅವಳು ಕೈ ಇಡ್ತಾ ಇದ್ದ ಹಾಗೆ ಅಲ್ಲಿ ಪೂರ್ತಿ ಕತ್ತಲೆ ಆವರಿಸಿ ಬಿಡ್ತು. ತುಂಬ ಜೋರಾಗಿ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ. ಗಾಳಿಯ ಕಾರಣದಿಂದಾಗಿ ಅಲ್ಲಿದ್ದಂಥ ಕಲ್ಲು ಮರಗಳು ಎಲ್ಲ ಗಾಳಿಯಲ್ಲಿ ಓಡಾಡ್ತಾ ಇದ್ವು. ಸ್ವಲ್ಪ ಹೊತ್ತು ಭೂಮಿ 100 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರು ಆಯಿತು. ಹೀಗೆ ಸುತ್ತಿ ಸ್ವಲ್ಪ ಸಮಯದ ನಂತರ ಶಾಂತವಾಗಿಬಿಡುತ್ತೆ. ವಂದನ ಕಣ್ಣು ತೆರೆದು ನೋಡಿದಾಗ ಸುತ್ತ ಕತ್ತಲೆಯೇ ಆವರಿಸಿರುತ್ತೆ. ಅವಳ ಒಂದ್ ಕಡೆಯಿಂದ ನಂದಿನಿ ಇಡ್ತಾಳೆ. ಇನ್ನೊಂದ್ ಕಡೆ ನೋಡಿದಾಗ ಅವಳ ಅತ್ತೆ ಅಲ್ಲಿ ಇರಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾಳೆ, ಎಲ್ಲಿ ಕೂಡ ಸಿಗಲ್ಲ. ನಂದಿನಿ ಕಣ್ಣು ತೆರೆತಿದ್ದಾಗೆ ಆಶ್ಚರ್ಯಗೊಳ್ತಾಳೆ. ಅಕ್ಕನ ಹತ್ರ ಬಂದು, ಅಕ್ಕ, ಅತ್ತೆ ಎಲ್ಲಿ? ಏನು ನಂದಿನಿ, ಗೊತ್ತಾಗ್ತಿಲ್ಲ. ಇವಾಗ ಯಾವ ಕಡೆ ಹೋಗ್ಬೇಕು ನಾವು? ಅದು ಗೊತ್ತಾಗ್ತಿಲ್ಲ. ಈ ಕತ್ಲಲ್ಲಿ ಎಲ್ಲೂ ಒಂದ್ ಜಾಗದಲ್ಲಿ ನಮ್ಗೆ ದಾರಿ ಸಿಗುತ್ತೆ. ಬಾ, ಬೇಗ ಹೋಗೋಣ. ಹೀಗೇಳಿ 2 ಹೆಜ್ಜೆ ಮುಂದೆ ಇಡ್ತಾರೆ. 2 ಹೆಜ್ಜೆ ಮುಂದೆ ಇಡ್ತಿದ್ದಾಗೆ ಅವರ ಮುಂದೆ ದೊಡ್ಡ ಒಂದು ಬಾಗಿಲನ್ನ ಕಾಣ್ತಾರೆ. ಇದನ್ನ ನೋಡಿದ ವಂದನಾ, ತಂಗಿ, ಈ ಕಡೆಯಿಂದ ಹೋದ್ರೆ ನಮ್ಗೆ ನಿಧಿ ಇರೋ ಜಾಗ ಕಾಣಿಸುತ್ತೇನೋ? ಅಕ್ಕ, ಇರ್ಬೋದು, ಆದ್ರೆ ಅಲ್ಲೇ ಏನಾದ್ರೂ ಪ್ರಮಾದ ಇರುತ್ತೇನೋ ಅನ್ಸುತ್ತೆ. ಈಗ್ಲೇ ನಮ್ಮವ್ರನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ವಕ್ಕ. ನಮ್ಗೆ ನಿಧಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮವರು ನಮ್ ಸಿಕ್ಕ್ರೆ ಅದೇ ಸಾಕಕ್ಕ. ಹೌದು, ಅದೇ ಆಸೆಯಿಂದನೇ ನಾವು ಮುಂದೆ ಹೋಗೋಣ, ಬಾ. ಹೀಗೇಳಿ ಅವರಿಬ್ರು ಆ ಬಾಗಿಲನ್ನ ಪಾರ್ ಮಾಡ್ತಾರೆ. ಆ ಬಾಗಿಲನ್ನ ಪಾರ್ ಮಾಡ್ತಾ ಇದ್ದಾಗೆ
ಅವರೆದುರಿಗೊಂದು ದೊಡ್ಡ ಬ್ರಿಡ್ಜ್ ಕಾಣಲಿಕ್ಕೆ ಸಿಗುತ್ತೆ. ಅದು ಹಗ್ಗ ಮತ್ತು ಕಟ್ಟಿಗೆಯಿಂದ ಮಾಡಲಾಗಿತ್ತು. ಅದೊಂದು ದೊಡ್ಡ ಸಮುದ್ರವನ್ನ ಪಾರ್ ಮಾಡ್ಲಿಕ್ಕೋಸ್ಕರ ಮಾಡಲಾಗಿತ್ತು. ಅದನ್ನು ನೋಡಿದ್ದ ನಂದಿನಿ ಭಯ ಪಡ್ತಾ, ಅಕ್ಕ ನಂಗೆ ತುಂಬಾ ಭಯ ಆಗ್ತಿದೆ. ಇವಾಗ ನಾವು ಇದ್ರ ಮೇಲೆ ನಡಿಬೇಕಾ? ಹೌದು, ನಮ್ಗೆ ಬೇರೆ ದಾರಿ ಇಲ್ಲ. ಒಂದ್ಸಲ ಹಿಂದೆ ತಿರುಗಿ ನೋಡು. ಹೀಗೆ ಹೇಳ್ತಾಳೆ. ನಂದಿನಿ ಹಿಂದೆ ತಿರುಗಬೇಕಾದ್ರೆ ಆಶ್ಚರ್ಯಗೊಳ್ತಾಳೆ, ಯಾಕಂದ್ರೆ ಆ ಬಾಗಿಲು ಮಾಯವಾಗಿತ್ತು. ನಾವಿವಾಗ ಒಳಗೆ ಬಂದಿದ್ ಬಾಗ್ಲಿಲ್ಲಕ್ಕ. ಇಲ್ಲ, ಹಂಗಂದ್ರೆ ನಾವು ಮುಂದೆ ಹೋಗ್ಬೇಕು ಅಂತ ಅರ್ಥ. ಅದಕ್ಕೆ ಬೇಗ ಬಾ. ಹೌದು, ಏನಾದ್ರೂ ಪರವಾಗಿಲ್ಲ, ಎಷ್ಟು ಸಮಸ್ಯೆ ಬಂದ್ರೂ ಪರವಾಗಿಲ್ಲ, ನಾವು ಮುಂದೆ ಸಾಗ್ಲೇಬೇಕು. ಹೀಗೆ ತನ್ನ ತಂಗಿಗೆ ಧೈರ್ಯವನ್ನ ನೀಡಿ ಇಬ್ರು ಮುಂದಕ್ಕೆ ಹೋಗ್ತಾರೆ. ವಂದನ ಆ ಬ್ರಿಡ್ಜ್ನಲ್ಲಿ ಮುಂದೆ ಹೋಗ್ತಾ ಇರ್ತಾಳೆ. ನಂದಿನಿ ಬ್ರಿಡ್ಜ್ನಲ್ಲಿರುವಂಥ ಹಗ್ಗವನ್ನ ಹಿಡಿದು ನಿಧಾನವಾಗಿ ತನ್ನ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದ್ಲು. ಸ್ವಲ್ಪ ಮುಂದೆ ಹೋಗ್ತಾ ನಂದಿನಿ ಹೆದರಿಗೆ ತನ್ನ ಕಣ್ಣನ್ನ ಮುಚ್ಚಿ ಮುಂದೆ ಹೋಗ್ತಾ ಇನ್ನೊಂದ್ಸಲ ಕಣ್ಣನ್ನ ತೆರೆದು ಭಯದಿಂದ ಕೆಳಗಡೆ ನೋಡ್ಬೇಕಾದ್ರೆ ತುಂಬಾ ಆಳ ಇರುತ್ತೆ. ಕೆಳಗೇನಿದೆ ಅಂತ ಕಾಣ್ತಾನೂ ಇರಲಿಲ್ಲ. ಅದನ್ನ ನೋಡಿ, ಅಕ್ಕ, ಇಲ್ಲಿಂದ ಕೆಳಗಡೆ ಬಿದ್ರೆ ಪ್ರಾಣ ಇರುತ್ತಾ ನಮ್ದು? ಕೆಳಗಡೆ ಬೀಳೋದಲ್ಲ, ಗಾಳಿಯಲ್ಲಿದ್ದಂಗ್ಲೇ ಪ್ರಾಣ ಗಾಳಿಯಲ್ಲಿ ಹೋಗ್ಬಿಡುತ್ತೆ. ಹೀಗೆ ಭಯದಿಂದ ಹೇಳ್ತಾ ಇದ್ಲು. ಗಾಳಿಯಿಂದ ಆ ಬ್ರಿಡ್ಜ್ ಆ ಕಡೆ ಈ ಕಡೆ ಅಲುಗಾಡ್ತಾ ಇತ್ತು. ಅದರ ಮೇಲೆ ನಂದಿನಿ ಬ್ರಿಡ್ಜ್ನ ಹಗ್ಗವನ್ನ ಗಟ್ಟಿಯಾಗಿ ಹಿಡಿದು ಕಿರ್ಚಾಡ್ತಾ ಇರ್ತಾಳೆ. ಸಾಹಸಸಿಂಧರು ಆ ಬ್ರಿಡ್ಜನ್ನು ಪಾರ್ ಮಾಡಿ ಖಜಾನೆ ಹತ್ರ ಹೋದ್ರ ಮತ್ತು ತಮ್ಮ ಜನರನ್ನ ಪಡ್ಕೊಂಡ್ರ ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ನೋಡ್ತಾ ಇರಿ ಚಾಚಾ ಟಿವಿ. ಕಾರ್ಮಿಕರ ಕಷ್ಟಗಳು, ಗಂಡನಗೋಸ್ಕರ ಸ್ವೀಟ್ಗಳು. ಒಂದಿನ ಸೂರ್ಯಕಾಂತ ಮನೆಯಲ್ಲಿ ಕುತ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಸೂರ್ಯಕಾಂತ ಮಗ ಅಲ್ಲಿಗೆ ಬರ್ತಾನೆ. ಅಮ್ಮ, ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಹೇಳ್ ಮಗನೇ, ಏನ್ ವಿಷಯ? ಈ ಸಲ ಮಳೆ ಇಲ್ದಿರೋದ್ರಿಂದ ಬೆಳೆ ಚೆನ್ನಾಗಾಗಿಲ್ಲ. ಅದರಿಂದ ಹೊಲದ ಜೊತೆಗೆ ಮಿಲ್ಲಲ್ಲಿ ಕೆಲಸ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ನೀನೇನ್ ಹೇಳ್ತೀಯಮ್ಮ? ಇದ್ರಲ್ಲಿ ನಾನ್ ಹೇಳೋದೇನಿದೆ, ನಿನ್ಗೇನ್ ಇಷ್ಟ ಇದೆಯೋ ಅದನ್ ಮಾಡೋ, ಹಂಗಂತ ಅಂತಾಳೆ. ಆಗ ಪಕ್ಕದಲ್ಲೇ ಇದ್ದ ಚಂದ್ರಕಾಂತ, ಏನ್ರಿ ನೀವು ಲೇಬರ್ ಕೆಲಸ ಮಾಡ್ತೀರಾ? ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಯಾವ ಕೆಲಸ ಮಾಡಿದ್ರೆ ಏನು? ಸರಿ ರೀ, ಆದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಬೋದಲ್ವಾ? ಹೊಲದಲ್ಲಿ ಕೆಲಸ ಮಾಡ್ತಾ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಚಂದು. ಬಿಸ್ನೆಸ್ ಮಾಡೋದಾದ್ರೆ ಪೂರ್ತಿ ಸಮಯ ಅದಕ್ಕೆ ಕೊಡ್ಬೇಕಾಗತ್ತೆ. ಹೊಲದಲ್ಲಿ ಕೆಲಸ ಮಾಡ್ತಾ ಅಷ್ಟು ಸಮಯ ಸಿಗಲ್ಲ. ಏನ್ ವ್ಯವಸಾಯನೋ ಏನೋ, ದುಡ್ಡು ಬರಲ್ಲ, ಲಾಭನೂ ಬರಲ್ಲ, ಯಾಕ್ರಿ ಅದ್ ಮಾಡೋದು? ವ್ಯವಸಾಯ ಅಂದ್ರೆ ವ್ಯಾಪಾರ ತರ ಅಲ್ಲ. ಲಾಭ ಸಿಕ್ಕಿದ್ರೆ ಮಾತ್ರ ಮಾಡ್ತೀಯ ಅಂತಲ್ಲ, ಅದು ನಮ್ಮ ಜೀವನ ಶೈಲಿ. ವ್ಯವಸಾಯ ಇಲ್ದಿದ್ರೆ ಮನುಷ್ಯನೇ ಇಲ್ಲ. ಸರಿಯಾಗಿ ಹೇಳ್ದೆ ಮಗ್ನೆ. ಆದ್ರೂ ನೀನೇನ್ ಹೇಳಿದ್ರು ಇವಳಿಗೆ ಅರ್ಥ ಆಗಲ್ಲ ಬಿಡು. ಇವಳಿಗೆ ಜನನ ಹೆಂಗ್ ಮೋಸ ಮಾಡೋಣ, ಅವಳ ಹತ್ರ ದುಡ್ಡೆಲ್ಲ ಹೆಂಗ್ ತಗೊಂಬಡೋಣ ಅಂತ ಯೋಚನೆ. ಅಂತವಳಿಗಿದೆಲ್ಲ ಅರ್ಥ ಆಗಲ್ಲ ಬಿಡು. ನೀನ್ ಹೋಗ್ ಮಗ್ನೆ, ಅದೇದೋ ನಿನ್ ಕೆಲ್ಸ ನೋಡ್ಕೊ ಹಂಗಂತ ಅಂತಾಳೆ. ಇನ್ನೇನು ಮಾಡಕ್ಕಾಗ್ದೆ ಚಂದ್ರಕಾಂತ ಸಹ ಅಲ್ಲಿಂದ ಎದ್ಬಿಟ್ಟು ಹೋಗ್ಬಿಡ್ತಾಳೆ. ಅವತ್ತಿಂದ ಸೂರ್ಯಕಾಂತ ಮಗ ತೋಟದ ಕೆಲ್ಸ ಮಾಡ್ತಾ ಮಿಲ್ಲಲ್ ಸಹ ಕೆಲ್ಸ ಮಾಡ್ತಿದ್ದ. ಆದ್ರೆ ಚಂದ್ರಕಾಂತಾಗೆ ಇದೇನು ಇಷ್ಟ ಆಗಿಲ್ಲ. ಒಂದಿನ ಚಂದ್ರಕಾಂತ ತುಂಬಾ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಮನೆಯಲ್ಲಿ ಟಿವಿ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಅವ್ರ ಗಂಡ ತುಂಬಾ ಟಯರ್ಡ್ ಆಗ್ಬಿಟ್ಟು ಮನೆಗೆ ಬರ್ತಿರ್ತಾನೆ. ಬಂದು ಚಂದ್ರಕಾಂತ ಹತ್ರ, ತುಂಬಾ ಹಸಿವಾಗ್ತಿದೆ ಚಂದು, ಸ್ವಲ್ಪ ಅನ್ನ ಹಾಕು ಹಂಗಂತಾನೆ. ಅದಕ್ಕೆ ಚಂದ್ರಕಾಂತ ಕೊಬ್ಬಿಂದ, ಅಲ್ಲೇ ಅನ್ನ ಇದೆ, ನೀವೇ ಹಾಕೊಂಡ್ ತಿನ್ನಿ. ಅದದ್ ಕೇಳಿದ ತಕ್ಷಣ ಅವ್ರ ಗಂಡ, ಏನೇ ನಿಂದು, ನಾನಿಷ್ಟು ದುಡ್ದು ಬಂದು ಅನ್ನ ಕೂಡ ನಾನೇ ಹಾಕೊಳ್ಬೇಕಾ? ಹಂಗಂತಾನೆ. ಅದಕ್ ಚಂದ್ರಕಾಂತ ಕೋಪದಿಂದ, ನೀವೇನಾದ್ರೂ ಕಲೆಕ್ಟರ್ ಕೆಲ್ಸ ಮಾಡಿದ್ರೆ ಏನು, ಬಂದಿದ ತಕ್ಷಣ ಊಟ ಕೊಡಕ್ ನಿಮ್ಗೆ ಮಾಡೋದ್ ಲೇಬರ್ ಕೆಲ್ಸ ಅಲ್ವಾ? ಏನ್ ಲೇಬರ್ ಲೇಬರ್ ಅಂತ ಹೇಳ್ತೀಯಲ್ಲ? ಲೇಬರ್ ಇಲ್ದೆ ಜಗತ್ತಿನಲ್ಲಿ ಯಾವ ಕೆಲಸ ಕೂಡ ಆಗಲ್ಲ, ಗೊತ್ತಾ ನಿಂಗೆ? ಎಲ್ಲ ಕೆಲಸ ನಿಂತೋಗುತ್ತೆ. ಆದ್ರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಒಳ್ಳೇದೆ. ಇದೆಲ್ಲ ನಿಂಗೆ ಎಲ್ಲಿ ಅರ್ಥ ಆಗುತ್ತೆ? ಹಂಗಂತೇಳಿ ಕೋಪದಿಂದ ಊಟ ಸಹ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ಸಮಯಕ್ಕೆ ಸೂರ್ಯಕಾಂತ ಬಂದು, ಏನಾಯ್ತು, ಯಾಕ್ ನನ್ ಮಗ ಅಷ್ಟ್ ಕೋಪದಿಂದ ಹೋಗ್ಬಿಟ್ಟ ಹಂಗಂತ ಚಂದ್ರಕಾಂತನ್ ಕೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಸೂರ್ಯಕಾಂತಗೆ ನಡೆದಿದ್ದೆಲ್ಲ ಹೇಳ್ತಾಳೆ. ಏನೇ ನಿಂದು, ಪಾಪ ಮಗು ದಿನ ಎಲ್ಲ ಕಷ್ಟಪಟ್ಟು ಮನೆಗ್ ಬಂದ್ರೆ ಅವನ್ಗೆ ಊಟ ಸಹ ಹಾಕಲ್ವಾ ನೀನು, ಹಂಗಂತ ಬೈತಾಳೆ. ಅದಕ್ಕೆ ಚಂದ್ರಕಾಂತ, ಹಂಗಿಲ್ಲ ಅತ್ತಿಯಮ್ಮ, ನಾನು ಬಿಸ್ನೆಸ್ ಮಾಡೋಣ ಅಂದ್ರೆ ಮಾಡಿಲ್ಲ ಅಲ್ವಾ, ಅದಕ್ಕೆ ಕೋಪದಿಂದ ನಾನು ಊಟ ಬಡ್ಸಲ್ಲ ಅಂತ ಹೇಳ್ದೆ. ಅದ್ರಿಂದ ಅವ್ರಿಗೆ ಕೋಪ ಬಂದ್ಬಿಡ್ತು. ಕೋಪ ಬರಲ್ವೇನೆ? ಪಾಪ ಮಗು ಊಟ ಮಾಡ್ದೇನೆ ಹೋಗ್ಬಿಟ್ಟ. ಏನೇ ಯಾವಾಗ್ಲೂ ಲೇಬರ್ ಲೇಬರ್ ಅಂತೀಯ ನೀನು? ಅವ್ರಿಲ್ಲ ಅಂದ್ರೆ ಸರಿಯಾಗಿ ನಡೆಯುವ ಪ್ರಭುತ್ವ, ಕರ್ಮಗಾರ ಏನು ಇರಲ್ವೇ ಹಂಗಂತ ಹೇಳ್ತಾಳೆ. ಅದರಿಂದ ಚಂದ್ರಕಾಂತಗೆ ಅವಳು ಮಾಡಿದ ತಪ್ಪು ಅರ್ಥ ಆಗುತ್ತೆ. ಪಶ್ಚಾತ್ತಾಪದಿಂದ, ಅಯ್ಯೋ ಅತ್ತಿಯಮ್ಮ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನಗ್ ಕ್ಷಮಿಸಿ. ನಡೆದಿದ್ದೇನೋ ನಡೀತು, ಅದನ್ ಬಿಡು. ನಾಳೆ ಮೇಡೆ
ಕಾರ್ಮಿಕರ ದಿನಾಚರಣೆ. ಕೇಂದ್ರ ಪ್ರಭುತ್ವ ಕಾರ್ಮಿಕರ ಕಷ್ಟ ನೋಡಿ ಅವ್ರಿಗೋಸ್ಕರ ಇಟ್ಟಿರೋ ದಿನ ಅದು. ಅದಕ್ಕೆ ನಾಳೆಗೆ ಒಳ್ಳೆ ಸ್ವೀಟ್ ಮಾಡಿ ನನ್ ಮಗನ್ಗೆ ತಿನ್ಸಿ ನೈಸ್ ಮಾಡು, ಆಯ್ತಾ? ಆಯ್ತತ್ಯಮ್ಮ, ನಾಳೆ ನಿಮ್ ಮಗನ್ಗೋಸ್ಕರ ಒಳ್ಳೆ ಸ್ವೀಟ್ ಮಾಡ್ತೀನಿ. ಮಾರನೇ ದಿನ ಚಂದ್ರಕಾಂತ ಸ್ವೀಟ್ಗೆ ಬೇಕಾಗಿರುವ ವಸ್ತು ಎಲ್ಲ ತರಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇರ್ತಾಳೆ. ಹಂಗ ಹೋಗ್ತಿರುವಾಗ ದಾರಿಯಲ್ಲಿ ಸ್ವಲ್ಪ ಜನ ದೊಡ್ಡ ದೊಡ್ಡ ಮನೆ ಕಟ್ತಾ ಇರ್ತಾರೆ. ಅದನ್ನ ನೋಡಿ ಚಂದ್ರಕಾಂತಂ, ಪಾಪ ಈ ಕಾರ್ಮಿಕರು ಮನೆ ಕಟ್ಟಕ್ಕೆ ಈ ಬಿಸಿಲಲ್ಲಿ ಎಷ್ಟು ಕಷ್ಟ ಪಡ್ತಿದಾರೋ. ಅತ್ತಿಯಮ್ಮ ಹೇಳಿದ್ದು ನಿಜಾನೇ, ಇವ್ರಿಲ್ಲ ಅಂದ್ರೆ ದೇಶ ನಡೆಸೋದು ಕಷ್ಟ. ಹಂಗಂತ ಅನ್ಕೋತಾ ಮುಂದೆ ಹೋಗ್ತಾ ಇರ್ತಾಳೆ. ಅಲ್ಲಿ ಸ್ವಲ್ಪ ಜನ ಮೋರಿ ಕ್ಲೀನ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಚಂದ್ರಕಾಂತ, ಅಯ್ಯೋ ದೇವ್ರೆ, ಇವ್ರನ್ನ ನೋಡು, ನಮ್ಗೋಸ್ಕರ ಎಷ್ಟೋ ಕಷ್ಟಪಟ್ಟು ಮೋರಿ ಕ್ಲೀನ್ ಮಾಡ್ತಿದ್ದಾರೆ. ಒಂದ್ ವೇಳೆ ಇವರು ಮೋರಿ ಕ್ಲೀನ್ ಮಾಡಿಲ್ಲ ಅಂದ್ರೆ ನೀರ್ ಹೋಗದೆ ಸೊಳ್ಳೆ ಕುತ್ಕೊಂಡು ಏನೇನೋ ಬರ್ಬಾರ್ದು ರೋಗ ಬರ್ತಿತ್ತು. ನಿಜ ಹೇಳ್ಬೇಕಂದ್ರೆ ಇವರಿಂದಾನೇ ನಾವೆಲ್ಲರೂ ಇವಾಗ ಆರೋಗ್ಯವಾಗಿದ್ದೀವಿ. ಹಂಗಂತ ಮನ್ಸಲ್ಲಿ ಅನ್ಕೊಂಡು ಬೇಕಾಗಿರೋ ಸಾಮಗ್ರಿಗಳು ತಗೊಂಡು ಮನೆಗೆ ಹೋಗ್ತಾಳೆ. ಮನೆಗೋಗಿ ಅವ್ರ ಅತ್ತೆ ಸೂರ್ಯಕಾಂತಮ್ ಹತ್ರ, ಅತ್ತಿಯಮ್ಮ ನೀವ್ ಹೇಳಿದ್ದು ನಿಜಾನೇ, ಒಂದ್ ವೇಳೆ ಈ ಕಾರ್ಮಿಕರೇ ಇಲ್ಲ ಅಂದ್ರೆ ನಮ್ಮ ಜೀವನ ವಿಧಾನನೇ ಮುಂದೆ ಸಾಗಲ್ಲ ಅತ್ತಮ್ಮ. ಹಂಗಂತಾಳೆ. ಅದಕ್ಕೆ ಸೂರ್ಯಕಾಂತ, ಏನಾಯ್ತೆ ನಿನ್ಗೆ? ಸ್ವೀಟ್ಸ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತರಕ್ಕೆ ಮಾರ್ಕೆಟ್ಗೆ ಹೋದೆ ಅಲ್ವಾ? ಅಲ್ಲಿ ವಿವಿಧ ರಕವಾದ ಕಾರ್ಮಿಕರು ಬೇರೆ ಬೇರೆ ಕೆಲಸ ಮಾಡ್ತಿರೋದು ನೋಡ್ತಿದ್ದೆ ಅತ್ತಿಯಮ್ಮ. ಸ್ವಲ್ಪ ಜನ ಮನೆ ಕಟ್ತಿದ್ರು, ಸ್ವಲ್ಪ ಜನ ಮೋರಿ ಕ್ಲೀನ್ ಮಾಡ್ತಿದ್ರು. ಬೇಕಂದ್ರೆ ಈ ತರದ್ದು ತುಂಬಾ ನೋಡ್ದೆ. ಹೌದು, ಕಾರ್ಮಿಕರು ನಮ್ಮ ದೇಶಕ್ಕೆ ತುಂಬಾ ಮುಖ್ಯ. ಅವ್ರಿಲ್ಲ ಅಂದ್ರೆ ದೇಶಕ್ಕೆ ಭವಿಷ್ಯತ್ತೇ ಇರಲ್ಲ. ಹಂಗಂತಾಳೆ. ಅದಕ್ಕೆ ಚಂದ್ರಕಾಂತ, ನಿಜ ಅತ್ತಿಯಮ್ಮ, ಅದೆಲ್ಲ ತಿಳಿದೆ ನಾನು ಸುಮ್ನೆ ಅವ್ರನ್ನ ಬೈದ್ಬಿಟ್ಟೆ. ಈಗ ಒಳ್ಳೆ ಸ್ವೀಟ್ ಮಾಡಿ ಅವ್ರಿಗೆ ಕ್ಷಮಾಪಣೆ ಹೇಳ್ತೀನಿ. ಅದಕ್ಕೆ ಸೂರ್ಯಕಾಂತ, ಆಯ್ತು ಆಯ್ತು, ಬೇಗ ಮಾಡು, ಅವನ್ ಬರೋ ಟೈಮ್ ಆಯ್ತು. ಆಯ್ತತ್ತಿಯಮ್ಮ. ಹಂಗಂತ ಹೇಳಿ ಕಿಚನ್ ಒಳಗಡೆ ಹೋಗಿ ಅವ್ರ ಗಂಡನ್ಗೋಸ್ಕರ ಸ್ವೀಟ್ ಮಾಡ್ತಾಳೆ. ಸ್ವಲ್ಪ ತಾದ್ಮೇಲೆ ಅವಳೇ ಅನ್ಕೋತಾಳೆ, ಅಮ್ಮ ಸ್ವೀಟ್ ಆಗ್ಬಿಡ್ತು, ಆಯ್ತು ಹೆಂಗಿದ್ಯೋ ಟೇಸ್ಟ್ ಮಾಡೋಣ. ಹಂಗಂತ ಅನ್ಕೋತಾ ಒಂದ್ ಸ್ಪೂನ್ ಅಲ್ಲಿ ಸ್ವಲ್ಪ ಸ್ವೀಟ್ ತಗೊಂಡು ಟೇಸ್ಟ್ ಮಾಡ್ತಾಳೆ. ಅದು ತುಂಬಾ ಕಹಿಯಾಗಿದ್ದರಿಂದ ಅದನ್ನ ಉಗಿದ್ ಬಿಡ್ತಾಳೆ. ಆಗ್ಲೇ ಅಲ್ಲಿಗೆ ಸೂರ್ಯಕಾಂತ ಬರ್ತಾಳೆ. ಬಂದು, ಏನಾಯ್ತೆ ಅತ್ತಿಯಮ್ಮ, ಎಷ್ಟ್ ಚೆನ್ನಾಗ್ ಮಾಡಿದ್ರು, ಸ್ವೀಟು ಕಹಿಯಾಗಿ ಬರ್ತಿದೆಯೇ? ಕಹಿಯಾಗೇನೆ ಅದು ಸ್ವೀಟು, ಏನೇ ಮಿಕ್ಸ್ ಮಾಡಿದ್ಯಾ? ಅದು ನಿಮ್ ಮಗನ್ಗಿಷ್ಟ ಅಂತ ಹಾಗಲ್ಕಾಯಿ ಮಿಕ್ಸ್ ಮಾಡ್ದೆ ಅತ್ತಿಯಮ್ಮ. ಅಯ್ಯೋ ಲೇ, ಯಾರಾದ್ರೂ ಹಾಗಲ್ಕಾಯಿ ಮಿಕ್ಸ್ ಮಾಡ್ತಾರೇನೆ? ಪ್ಲೀಸ್ ಅತ್ತಿಯಮ್ಮ, ಏನಾದ್ರೂ ಮಾಡಿ, ನಿಮ್ ಮಗ ಬರೋ ಟೈಮ್ ಆಯ್ತು. ಅದನ್ ಕೇಳಿ ಇನ್ನೇನು ಮಾಡಕ್ಕಾಗ್ದೆ ಸೂರ್ಯಕಾಂತ ಅವಳ ಮ್ಯಾಜಿಕ್ ಪವರ್ ಯೂಸ್ ಮಾಡಿ ಆ ಸ್ವೀಟ್ ನ ಬಲು ರುಚಿಯಾಗಿ ಸ್ವೀಟ್ ಆಗಿ ಮಾಡ್ತಾಳೆ. ಅದರಿಂದ ಚಂದ್ರಕಾಂತ ಸೂರ್ಯಕಾಂತನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು, ಥ್ಯಾಂಕ್ಸ್ ಸತ್ಯಮ್ಮ, ಥ್ಯಾಂಕ್ ಯು ಸೋ ಮಚ್ ಹಂಗಂತ ಹೇಳಿ ಅವ್ರ ಗಂಡ ಬಂದಿದ ತಕ್ಷಣ ಅವ್ರಿಗೆ ಸ್ವೀಟ್ ಕೊಟ್ಟು ಹ್ಯಾಪಿ ಮೇ ಡೇ ರೀ. ಅದರಿಂದ ಚಂದ್ರಕಾಂತಮ್ ಗಂಡಗೆ ಅವಳ ಮೇಲೆ ಕೋಪ ಎಲ್ಲ ಹೋಗಿ, ಏನು ಮೊನ್ನೆ ಅಂದ್ಮೇಲೆ ಕೋಪ ತೋರಿಸಿದ್ದಿ, ಇವತ್ತು ಸ್ವೀಟ್ ಮಾಡಿದ್ಯಾ? ಸಾರಿ ರೀ, ಎಲ್ಲ ನನ್ ತಪ್ಪೆ, ಅದೆಲ್ಲ ತಿಳ್ಕೊಂಡು ಈಗ ಸ್ವೀಟ್ ಮಾಡ್ದೆ, ಏನೋ ಅನ್ಕೋಬೇಡಿ. ಸರಿ ಸರಿ. ಹಂಗಂತ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.